ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಫೇಲ್ ಯುದ್ಧ ವಿಮಾನವನ್ನ ಹಾರಾಟ ನಡೆಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಹಾರಾಟವನ್ನ ನಡೆಸಲಿದ್ದಾರೆ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳು. ರಫೇಲ್ ಯುದ್ಧ ವಿಮಾನವನ್ನ ಹಾರಾಟ ನಡೆಸೋದಕ್ಕೆ ರಫೇಲ್ ಯುದ್ಧ ವಿಮಾನ ಕೂಡ ಸಜ್ಜಾಗಿ ನಿಂತಿದೆ. 3 ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಆಗಿದ್ದಾರೆ. ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ಹಾರಾಟವನ್ನು ನಡೆಸಲಿದ್ದಾರೆ. ಆಪರೇಷನ್ ಸಿಂಧೂರದಲ್ಲಿ ಬಳಕೆಯಾಗಿದ್ದ ರಫೇಲ್ ಎಲ್ಲ ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಆಗಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಬಾಲಾ ವಾಯುಪಡೆ ನಿಲ್ದಾಣ ಭಾರತದ ಪ್ರಮುಖ ವಾಯು ನೆಲೆಗಳಲ್ಲಿ ಇದು ಪ್ರಾಮುಖ್ಯತೆಯನ್ನು ವಹಿಸಿದೆ. ರಫೇಲ್ ಸ್ಕ್ವಾಡ್ರನ್ನ ಪ್ರಧಾನ ಕಚೇರಿಯೂ ಕೂಡ ಇದೇ ಅಂಬಾಲಾ ವಾಯು ನೆಲೆ. ರಾಷ್ಟ್ರಪತಿಗಳ ಈ ಸಂದರ್ಭದಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ವಾಯುಪಡೆಯ ಮುಖ್ಯಸ್ಥರು ಇದ್ದಾರೆ, ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಉಪಸ್ಥಿತರಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳು ಯುದ್ಧ ವಿಮಾನವನ್ನ ಹಾರಾಟ ಮಾಡ್ತಾ ಇರೋದು ಇದು ಮೊದಲೇನಲ್ಲ. ಇದಕ್ಕೂ ಮೊದಲು ಅಂದ್ರೆ 2023ರ ಸಂದರ್ಭದಲ್ಲೂ ಕೂಡ ಅಸ್ಸಾಂನ ತೇಜ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ಸುಖೋಯ್ 30 MK ಹಾರಾಟ ಮಾಡಿದರು. ಆ ಸಂದರ್ಭದಲ್ಲಿ ಭಾರತದ ವಾಯುಪಡೆಯ ಶಿಸ್ತು, ಭಾರತದ ವಾಯುಪಡೆಯ ದಕ್ಷತೆ, ಭಾರತದ ವಾಯುಪಡೆಯ ಸಮರ್ಪಣೆಯನ್ನ ಶ್ಲಾಘಿಸಿದ್ರು ಕೂಡ. ಈ ಬಾರಿ ವಿಭಿನ್ನವಾಗಿ ವಾಯುಪಡೆಯ ಅತ್ಯಂತ ಆಧುನಿಕ ಒಂದು ನಮ್ಮ ಶಕ್ತಿಯಾದಂತಹ ರಫೇಲ್ ಯುದ್ಧ ವಿಮಾನವನ್ನ ಹಾರಿಸಲಿದ್ದಾರೆ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು. ಎರಡ್ 2023ರ ಸಂದರ್ಭದಲ್ಲಿ ಅಸ್ಸಾಂನ ತೇಜ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ಸುಖೋಯ್ 30 MKI ಅವರು ಹಾರಿಸಿದ್ರು. ಹಾಗಾಗಿ ಯುದ್ಧ ವಿಮಾನವನ್ನ ಹಾರಿಸ್ತಾ ಇರೋದು ಇದು ಮೊದಲೇನು ಅಲ್ಲ. ನೋಡಿ, ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಲ್ಲ, ರಫೇಲ್ ಯುದ್ಧ ವಿಮಾನ ಆಪರೇಷನ್ ಸಿಂಧೂರದಲ್ಲಿ ಭಾಗಿಯಾಗಿದ್ದಂತಹ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಯುದ್ಧ ವಿಮಾನಗಳಲ್ಲಿ ಇದು ಕೂಡ ಒಂದು. ಅದೇ ಯುದ್ಧ ವಿಮಾನವನ್ನ ಇವತ್ತು ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಹಾರಿಸಲಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಅವರು ಯುದ್ಧ ವಿಮಾನವನ್ನ ಹಾರಿಸ್ತಾರೆ. ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಫೇಲ್ ಯುದ್ಧ ವಿಮಾನವನ್ನ ಹಾರಾಟ ನಡೆಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಹಾರಾಟವನ್ನ ನಡೆಸಲಿದ್ದಾರೆ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳು. ರಫೇಲ್ ಯುದ್ಧ ವಿಮಾನವನ್ನ ಹಾರಾಟ ನಡೆಸೋದಕ್ಕೆ ರಫೇಲ್ ಯುದ್ಧ ವಿಮಾನ ಕೂಡ ಸಜ್ಜಾಗಿ ನಿಂತಿದೆ. 3 ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಆಗಿದ್ದಾರೆ. ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ಹಾರಾಟವನ್ನು ನಡೆಸಲಿದ್ದಾರೆ. ಆಪರೇಷನ್ ಸಿಂಧೂರದಲ್ಲಿ ಬಳಕೆಯಾಗಿದ್ದ ರಫೇಲ್ ಎಲ್ಲ ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಆಗಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಬಾಲಾ ವಾಯುಪಡೆ ನಿಲ್ದಾಣ ಭಾರತದ ಪ್ರಮುಖ ವಾಯು ನೆಲೆಗಳಲ್ಲಿ ಇದು ಪ್ರಾಮುಖ್ಯತೆಯನ್ನು ವಹಿಸಿದೆ. ರಫೇಲ್ ಸ್ಕ್ವಾಡ್ರನ್ನ ಪ್ರಧಾನ ಕಚೇರಿಯೂ ಕೂಡ ಇದೇ ಅಂಬಾಲಾ ವಾಯು ನೆಲೆ. ರಾಷ್ಟ್ರಪತಿಗಳ ಈ ಸಂದರ್ಭದಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ವಾಯುಪಡೆಯ ಮುಖ್ಯಸ್ಥರು ಇದ್ದಾರೆ, ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಉಪಸ್ಥಿತರಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳು ಯುದ್ಧ ವಿಮಾನವನ್ನ ಹಾರಾಟ ಮಾಡ್ತಾ ಇರೋದು ಇದು ಮೊದಲೇನಲ್ಲ. ಇದಕ್ಕೂ ಮೊದಲು ಅಂದ್ರೆ 2023ರ ಸಂದರ್ಭದಲ್ಲೂ ಕೂಡ ಅಸ್ಸಾಂನ ತೇಜ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ಸುಖೋಯ್ 30 MK ಹಾರಾಟ ಮಾಡಿದರು.
ಆ ಸಂದರ್ಭದಲ್ಲಿ ಭಾರತದ ವಾಯುಪಡೆಯ ಶಿಸ್ತು, ಭಾರತದ ವಾಯುಪಡೆಯ ದಕ್ಷತೆ, ಭಾರತದ ವಾಯುಪಡೆಯ ಸಮರ್ಪಣೆಯನ್ನ ಶ್ಲಾಘಿಸಿದ್ರು ಕೂಡ. ಈ ಬಾರಿ ವಿಭಿನ್ನವಾಗಿ ವಾಯುಪಡೆಯ ಅತ್ಯಂತ ಆಧುನಿಕ ಒಂದು ನಮ್ಮ ಶಕ್ತಿಯಾದಂತಹ ರಫೇಲ್ ಯುದ್ಧ ವಿಮಾನವನ್ನ ಹಾರಿಸಲಿದ್ದಾರೆ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು. ಎರಡ್ 2023 ಸಂದರ್ಭದಲ್ಲಿ ಅಸ್ಸಾಂನ ತೇಜ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ಸುಖೋಯ್ 30 MKI ಅನ್ನ ಅವರು ಹಾರಿಸಿದ್ರು. ಹಾಗಾಗಿ ಯುದ್ಧ ವಿಮಾನವನ್ನ ಹಾರಿಸ್ತಾ ಇರೋದು ಇದು ಮೊದಲೇನು ಅಲ್ಲ. ನೋಡಿ, ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಲ್ಲ, ರಫೇಲ್ ಯುದ್ಧ ವಿಮಾನ ಆಪರೇಷನ್ ಸಿಂಧೂರದಲ್ಲಿ ಭಾಗಿಯಾಗಿದ್ದಂತಹ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಯುದ್ಧ ವಿಮಾನಗಳಲ್ಲಿ ಇದು ಕೂಡ ಒಂದು. ಅದೇ ಯುದ್ಧ ವಿಮಾನವನ್ನ ಇವತ್ತು ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಹಾರಿಸಲಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಅವರು ಯುದ್ಧ ವಿಮಾನವನ್ನ ಹಾರಿಸ್ತಾರೆ. ಎರಡ್ 2023 ಸಂದರ್ಭದಲ್ಲಿ ಅಸ್ಸಾಂನ ತೇಜ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ಸುಖೋಯ್ 30 MKI ಅನ್ನ ಅವರು ಹಾರಿಸಿದ್ರು. ಹಾಗಾಗಿ ಯುದ್ಧ ವಿಮಾನವನ್ನ ಹಾರಿಸ್ತಾ ಇರೋದು ಇದು ಮೊದಲೇನು ಅಲ್ಲ. ನೋಡಿ, ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಲ್ಲ, ರಫೇಲ್ ಯುದ್ಧ ವಿಮಾನ ಆಪರೇಷನ್ ಸಿಂಧೂರದಲ್ಲಿ ಭಾಗಿಯಾಗಿದ್ದಂತಹ ಪ್ರಮುಖ ಪಾತ್ರವನ್ನ ವಹಿಸಿದ್ದ ಯುದ್ಧ ವಿಮಾನಗಳಲ್ಲಿ ಇದು ಕೂಡ ಒಂದು. ಅದೇ ಯುದ್ಧ ವಿಮಾನವನ್ನ ಇವತ್ತು ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಹಾರಿಸಲಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಅವರು ಯುದ್ಧ ವಿಮಾನವನ್ನ ಹಾರಿಸ್ತಾರೆ.